ಸ್ನೇಹಿತರೆ ನಮಸ್ಕಾರ. ದೀಪಾವಳಿ ವ್ಲಾಗ್ ಡೇ 3ಗೆ ಸ್ವಾಗತ. ಲೈಟ್ಸ್ ಹಾಕಿದ್ದಾಯಿತು, ಹೂವು ಹಾಕಿದ್ದಾಯಿತು, ಈಗ ರಂಗೋಲಿ ಹಾಕೋ ಟೈಮ್ ಬಂತು. ನಮ್ಮ ಶ್ವೇತಕ್ಕ ಮತ್ತು ಶ್ರುತಿ ಅಕ್ಕ ಇಬ್ಬರು ರೆಡಿಯಾಗಿದ್ದಾರೆ. ಶ್ವೇತಕ್ಕ ಮತ್ತು ಶ್ರುತಿ ಅಕ್ಕ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಯಾಕಂತೇಳಿದ್ರೆ ಅವರು ಮಾಡಿರೋ ನೋಟ್ಬುಕ್ ನೋಡಿದೆ ನಾನು, ಎಷ್ಟು ಚೆನ್ನಾಗಿ ಎಷ್ಟೆಷ್ಟೊಂದು ಡಿಸೈನ್ ಇದ್ದಾವೆ. ನಾವು ಸಿಂಪಲ್ಲಾಗಿರಲಿ ಅಂತೇಳಿ ಇದನ್ನು ಮಾಡಿಸ್ತಾ ಇದ್ದೀವಿ. ನಮ್ಮ ಸನ್ನಿಧಿಗೆ ಏನೂ ಬರಲಿಲ್ಲ ಅಂತೇಳಿ ಸುಮ್ಮನೆ ಅಲ್ಲಿ ಬಂದು ಡವ್ ಮಾಡ್ತಾ ಇದ್ದಾಳೆ, ರಂಗೋಲಿ ಬಿಡ್ತಾ ಇದ್ದೀನಿ ಅಂತೇಳಿ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಲರಿಂಗ್ ಆಯಿತು ನೋಡಿ. ಇದು ಫೈನಲಿ ಈ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫೈನಲಿ. ಈಗ ಒಳಗಡೆ ಎಲ್ಲ ದೇವ್ರು ಕೂರಿಸ್ಲಿಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಹುಡುಗರೆಲ್ಲ ಕಾಲಿ ಸಿಗ್ತಾ ಇದ್ದಾರೆ. ಹೆಣ್ಮಕ್ಳಿಗೆಲ್ಲ ಪೂಜೆ ಚಿಂತೆ ಆದರೆ ಚಿಕ್ಕ ಹುಡುಗರಿಗೆ ಪಟಾಕಿ ಚಿಂತೆ, ನಮಗೆ ಗಂಡು ಮಕ್ಕಳಿಗೆಲ್ಲ ಸ್ವೀಟಿನ ಚಿಂತೆ. ತಂಗಿ ಫುಲ್ಲು ರೆಡಿ ಆಗಿಬಿಟ್ಟು ದೀಪ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಇದು ನಮ್ಮ ಶಾಪ್ ಇದು. ಈಗ ಪೂಜೆಗೆಲ್ಲ ರೆಡಿ ಆಯಿತು. ಈಗ ಪೂಜೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸನ್ನಿಧಿ ಹಾಡು ಹೇಳ್ತಾ ಇದ್ದಾಳೆ, ಭಕ್ತಿಗೀತೆ.